ಹಲೋ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನನ್ನ ಇನ್ನೊಂದು ಹೊಸ ಅಡ್ವೆಂಚರ್ಗೆ ನಿಮಗೆಲ್ರಿಗೂ ಸ್ವಾಗತ. ಪ್ರೀವಿಯಸ್ ವಿಡಿಯೋಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ಯೂನಿಕ್ ವಾಟರ್ ಫಾಲ್ಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಎಸ್, ಇವಾಗ ನಾವು ಆ ಯೂನಿಕ್ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ನನ್ನ ಎಕ್ಸ್ಪ್ಲೋರಿಂಗ್ ಜರ್ನಿಯಲ್ಲಿ ನೀವು ನನ್ನ ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸುತ್ತಲೂ ಹಸಿರು ತುಂಬಿರೋ ಈ ಪ್ರಕೃತಿಯ ಮಧ್ಯದಲ್ಲಿ ಪ್ರಶಾಂತವಾಗಿ ಧುಮುಕ್ತಿರೋ ಈ ಜಲಪಾತದ ಹೆಸರು ಡ್ರೈ ಫಾಲ್ಸ್. ಇದರ ಮುಂದೆ ಒಂದು 10 ನಿಮಿಷ ಮೌನವಾಗಿ ನಿಂತು ಕಣ್ ತುಂಬಿಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಇದೇ ಅಲ್ವಾ ನಿಸರ್ಗ ದೇವತೆಗಿರೋ ಶಕ್ತಿ ಅಂದರೆ. ಈ ಮೊದಲೇ ಹೇಳ್ದಂಗೆ ಈ ವಾಟರ್ ಫಾಲ್ಸ್ನ ವಿಶೇಷತೆ ಏನಂದರೆ, ನಾವು ಈ ಜಲಪಾತನ ಇನ್ನೂ ತುಂಬ ಹತ್ತಿರದಿಂದ ನೋಡಬಹುದು. ಈ ವಾಟರ್ ಫಾಲ್ಸ್ ಹಿಂದೆ ನಾವು ನಡ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ಇದೊಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್. ಈ ಹೊಸ ಅನುಭವ ಪಡೆಯೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಎಕ್ಸೈಟ್ ಆಗಿದ್ದೀರಾ? ಹಾಗಿದೆ, ಬನ್ನಿ ಹೋಗೋಣ. ಗುಹೆ ಥರ ಇರೋ ಈ ಬಂಡೆಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದರೆ ಸುಮಾರು 100 ಅಡಿ ಎತ್ತರದಿಂದ ಬೀಳ್ತಿರೋ ಈ ವಾಟರ್ ಫಾಲ್ಸ್ನ ಸೌಂಡ್ ಮತ್ತು ಸುತ್ತಲೂ ಹಚ್ಚ ಹಸಿರಿಂದ ತುಂಬಿಕೊಂಡಿರೋ ಈ ದೃಶ್ಯನ ನೋಡ್ತಾ ನಿಂತರೆ ವಾವ್, ಈ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಅಂತ ಅನಿಸೋದಂತೂ ನಿಜ. ಈ ವಾಟರ್ ಫಾಲ್ಸ್ ಇರೋದು ಅಮೇರಿಕಾದಲ್ಲಿರೋ ನಾರ್ತ್ ಕರೋಲಿನಾ ಅಲ್ಲಿ. ನೀವೇನಾದರೂ ನಾರ್ತ್ ಕರೋಲಿನಾ ಅಕ್ಕಪಕ್ಕದಲ್ಲಿದ್ದರೆ ಈ ಪ್ಲೇಸ್ನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಟೈಮ್ ಸಿಕ್ಕಾಗ ವಿಸಿಟ್ ಮಾಡೋದನ್ನು ಮರಿಬೇಡಿ. ಅಡ್ರೆಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಇದೊಂದು ಬರೀ ಜಾಗವಲ್ಲ, ನೆಮ್ಮದಿಯ ತಾಣ. ನಮ್ಮ ಸುತ್ತಮುತ್ತ ಇರೋ ನಿಸರ್ಗದ ಜೊತೆ ಒಂದಷ್ಟು ಸಮಯ ಕಳೆಯೋಣ, ಹಾಗೆ ಒಂದಷ್ಟು ನೆನಪುಗಳು ಕೊಡೋ ಜಾಗಗಳನ್ನು ಸುತ್ತೋಣ. ನಮಗೆ ವಯಸ್ಸಾಗಿ ಮನೇಲಿ ಕುತ್ಕೊಂಡು ಕಾಫಿ ಕುಡಿಯುವಾಗ ಮಿಲ್ಕ್ ಹಾಕೋಕ್ಕೆ ಒಂದಷ್ಟು ಸವಿ ನೆನಪುಗಳನ್ನು ಸೃಷ್ಟಿ ಮಾಡೋಣ. ನನಗಂತೂ ಈ ವಾಟರ್ ಫಾಲ್ಸ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಥಮ್ಸ್ ಅಪ್ ಮಾಡಿ, ಹಾಗೆ ನಿಮಗೆ ಇಷ್ಟ ಇರೋರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಎಕ್ಸ್ಪ್ಲೋರಿಂಗ್. ಇರೋದೊಂದು ಜೀವನ, ಖುಷಿಯಾಗಿರೋಣ. ನೆನಪುಗಳ ಜೊತೆಗೆ ಒಂದಷ್ಟು ಖುಷಿ ಕೊಡೋ ಜಾಗಗಳನ್ನು ಸುತ್ತೋಣ. ಏನಂತೀರಾ?